ಹಾಯ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. 5:45 ಆಯಿತು. ನಮಾಜ್ ಮಾಡಿ ಓದಿ ಸ್ವಲ್ಪ ಕೂತಿದ್ದೆ. ಈಗ ಕಿಚನಿಗೆ ಹೊರಟೆ. ಒಂದು ಗ್ಲಾಸ್ ಸ್ಟ್ರಾಂಗಾಗಿ ಕಾಫಿ ಮಾಡ್ಕೋತೀನಿ. ಫಿಲ್ಟರ್ ಕಾಫಿ, ಬೆಲ್ಲ ಹಾಕಿ. ಸೊ ಫಸ್ಟು ಒಂದು ಗ್ಲಾಸ್ ಕಾಫಿ ರೆಡಿ ಮಾಡಿಕೊಂಡೆ. ನನಗೆ ಮಕ್ಕಳು ನಮಾಜ್ ಮಾಡಿ ಮಲಗಿದ್ದಾರೆ. ಈಗ ಬ್ರೇಕ್ಫಾಸ್ಟಿಗೆ ದೋಸೆ ಹಾಕೋತಾ ಇದ್ದೀನಿ. ಉದ್ದಿನ ದೋಸೆ ರಾತ್ರಿ ರುಬ್ಬಿಟ್ಬಿಟ್ಟಿದ್ದೆ. ದೋಸೆ ತೆಳುವಾದ ದೋಸೆ ಮಾಡ್ತಾಯಿದ್ದೀನಿ. ಮತ್ತು ಜೊತೆಯಲ್ಲಿ ಸಾರಿದೆ, ಪಲ್ಯ ಇದೆ, ಮತ್ತು ಸ್ವಲ್ಪ ಚಟ್ನಿ, ತೆಂಗಿನಕಾಯಿ ಚಟ್ನಿ ಕೂಡ ರುಬ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿ ಹಿಟ್ಟು ಬಂದಿತ್ತು. ಒಂದೊಂದು ಸರಿ ಚಳಿ ಇದ್ದರೆ ಬರೋದೇ ಇಲ್ಲ, ಬಟ್ ನನ್ನ ಕೈಲಿ ಬರುತ್ತೆ ಸಾಧಾರಣವಾಗಿ. ಮತ್ತು ನಿಮ್ಮ ಮನೇಲೆಲ್ಲ ಏನು ತಿಂಡಿ? ಇವತ್ತು ಸ್ಯಾಟರ್ಡೆ, ಸೊ ಬಾಕ್ಸಿಗೇನು ಹಾಕೋಕ್ಕಿಲ್ಲ. ಸೊ ಹಾಗಾಗಿ ಆರಾಮಾಗಿ ಮಾಡ್ಕೋತಾ ಇದ್ದೀನಿ. ಬಟ್ ಬೇಗನೆ ಬಂದೆ ನನ್ನ ಕಿಚನ್ಗೆ. ಸ್ವಲ್ಪ ಮೋಡ ಕೂಡ ಇದೆ, ಅಷ್ಟು ಬಿಸಿಲೇನಿಲ್ಲ ಇವತ್ತು. ಅಡುಗೆ ಕೋಣೆಗೆ ಬರೋ ತನಕ ಬೇಜಾರು. ಬಂದುಬಿಟ್ರೆ ಮಾಡ್ತಾ ಮಾಡ್ತಾ ಆರಾಮಾಗಿ ಆಗುತ್ತೆ. ಈಗ ಸ್ವಲ್ಪ ಚಟ್ನಿಗೆ ಅಂಥೇಳಿ ಯಾಕೋ ಇದು ತೆಂಗಿನಕಾಯಿ ಹಿಂಗೆ ಕಟ್ ಮಾಡ್ತೀನಲ್ಲ, ಕಟ್ ಮಾಡೋಕ್ಕೆ ಸಿಗಲೇ ಇಲ್ಲ. ಸೊ ಹಾಗಾಗಿ ತುರ್ಕೊಂಡೆ. ಸೊ ಇಲ್ಲಿ ಬಟ್ಟೆ ಮಿಷಿನ್ಗೆ ಹಾಕಿದ್ದೆ, ತಂದು ಡ್ರೈ ಆದಮೇಲೆ ಒಣಗಕ್ಕೆ ಹಾಕ್ತಾಯಿದ್ದೀನಿ. ಸೊ ನೋಡಿ, ಮೋಡ ಇದೆ. ಇವತ್ತು 11 ಆಯಿತು. ಸೊ ಬಟ್ ಮೋಡ ಹಾಗೇ ಇದೆ, ಸೈಕ್ಲೋನ್ ಥರ ಇದೆ. ನೋಡಿ, ಆ ಕಡೆ ಬೆಟ್ಟ ಗುಡ್ಡ ಏನೂ ಕಾಣ್ತಾನೆ ಇಲ್ಲ, ಮುಚ್ಕೊಬಿಟ್ಟಿದೆ. ಸೊ ಹಾಗಾಗಿ ಒಣಗುತ್ತೆ ಹೇಗಿದ್ರೂ ಸಾಯಂಕಾಲ ತನಕ. ಇನ್ನು ಸ್ವಲ್ಪ ಹೊತ್ತಿಗೆ ಸ್ವಲ್ಪ ಬಿಸಿಲು ಬಂದಂಗೆ ಆಗುತ್ತೆ, ಒಂದು 12 ಗಂಟೆ ಅಷ್ಟೊತ್ತಿಗೆ. ಸೊ ಆರಾಮಾಗಿ ಒಣಗುತ್ತೆ. ಇನ್ನೂ ಇದೆ ಬಟ್ಟೆ, ಎಲ್ಲಿ ಹಾಕೋದು ಅಂತ ನೋಡ್ತಿದ್ದೀನಿ. ಪಕ್ಕದಲ್ಲಿ ಕೆಲಸ ಆಗ್ತಾ ಇರೋದ್ರಿಂದ ತುಂಬ ಧೂಳು. ಸೊ ಹಾಗಾಗಿ ಇಲ್ಲಿ ಧೂಳು ಅಷ್ಟಾಗಿ ಬರಲ್ಲ. ಸೊ ಕೆಳಗೆ ಬಂದೆ. ಬೇಳೆ ಬೇಯಿಸ್ಕೊಂಡು ದಾಲ್ ತಡ್ಕ ಅಂತಾರಲ್ವ, ಸೊ ಅದು ಮಾಡ್ಕೊಳ್ಳೋಣ ಅಂಥೇಳಿ. ಸೊ ಬೇಳೆಗೆ ಉಪ್ಪು ಮತ್ತು ಅರಿಶಿನ ಪುಡಿ ಹಾಕಿ ಬೇಯಿಸ್ಕೊತೀನಿ ಚೆನ್ನಾಗಿ. ಇವತ್ತು ಬೇಳೆ ಸಾರು ಮಾಡಿಕೊಂಡು ಏನಾದರೂ ಸೈಡ್ಸಿಗೆ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ಕೆಲಸ ಎಲ್ಲ ಆಯಿತು. ಸ್ವಲ್ಪ ಪಾತ್ರೆ ಇದೆ ತೊಳಿಬೇಕು, ಅಡುಗೆ ಆದಮೇಲೆ ತೊಳೆಯೋಣ ಅಂಥೇಳಿ. ಸೊ ನೋಡಿ, ಬೇಳೆ ಚೆನ್ನಾಗಿ ಬೆಂದಿದೆ. ಉಪ್ಪು ಮತ್ತು ಅರಿಶಿನ ಪುಡಿ ಮಾತ್ರ ಹಾಕಿರೋದು. ಈಗ ಪ್ಯಾನಿಗೆ ಆಯಿಲ್ ಹಾಕ್ಕೊಂಡು, ಆಯಿಲ್ ಸ್ವಲ್ಪ ಜಾಸ್ತಿನೇ ಹಾಕೋತೀನಿ ಇವತ್ತು. ಎಲ್ಲರೂ ನಾವು ಒಗ್ಗರಣೆಗೆ ಸ್ವಲ್ಪನೇ ಹಾಕೋದು. ಸೊ ಈಗ ಸಾಸಿವೆ ಮತ್ತು ಜೀರಿಗೆ ಹಾಕೋತೀನಿ. ಇದರಲ್ಲಿ ಏನು ಅಂದರೆ ಸ್ಪೆಷಾಲಿಟಿ, ಎಲ್ಲ ಚಿಕ್ಕ ಚಿಕ್ಕದಾಗಿ ಹೆಚ್ಚು ಹಾಕ್ಕೊಳ್ಳೋದು. ಇನ್ನೊಂದು, ಆನಿಯನ್ ಚೆನ್ನಾಗಿ, ಈಗ ನೋಡಿ ಇದು ಕರಿ ಪತ್ತ ಹಾಕ್ಕೊಂಡಿದ್ದೀನಿ, ಆನಿಯನ್ ಚೆನ್ನಾಗಿ ಫ್ರೈ ಆಗಬೇಕು. ಇದರಲ್ಲಿ ಜಿಂಜರ್ ಮತ್ತು ಗಾರ್ಲಿಕ್ ಎರಡನ್ನೂ ಸಾಲಿಡ್ನ ಚಿಕ್ಕದಾಗಿ ಹೆಚ್ಕೊಂಡಿದ್ದೀನಿ ತೆಳುವಾಗಿ. ಸೊ ಅದು ಬಾಯಿಗೂ ಸಿಗಬಾರ್ದು, ಆ ಟೈಪಲ್ಲಿ ತೆಳುವಾಗಿ ಉದ್ದುದ್ದಕ್ಕೆ ಈ ಬಾದಾಮಿ ಹೆಚ್ಕೋತೀವಲ್ವ, ಆ ಟೈಪ್ ಹೆಚ್ಕೋಬೇಕು. ಈರುಳ್ಳಿ ಕೂಡ ಚಿಕ್ಕದಾಗಿ ಹೆಚ್ಕೊಂಡಿದ್ದೀನಿ, ಚಾಪ್ ಮಾಡಲಿಕ್ಕೆ ಹೋಗಿಲ್ಲ, ಹೆಚ್ಕೊಂಡಿದ್ದೀನಿ. ಚೆನ್ನಾಗಿ ಫ್ರೈ ಆಗಬೇಕು, ಅಂದರೆ ಒಂದು ರೆಡ್ ಕಲರ್ ಬರಬೇಕು ಈ ಆನಿಯನು. ಸ್ವಲ್ಪ ಜಾಸ್ತಿನೇ ಫ್ರೈ ಆದ್ರೂ ಚೆನ್ನಾಗಿರುತ್ತೆ ಬಾಯಿಗೆ. ಸೊ ಅದ್ರ ಫ್ಲೇವರು ಚೆನ್ನಾಗಿರುತ್ತೆ. ಅಂದರೆ ಇದು ಜಿಂಜರ್ ಗಾರ್ಲಿಕ್ ಕೂಡ ಸಾಲಿಡ್ ಹಾಕಿರೋದ್ರಿಂದ. ಈಗ ಗ್ರೀನ್ ಚಿಲ್ಲಿ ಹಾಕ್ಕೊಂಡೆ, ಅದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ತುಂಬಾ ಚಿಕ್ಕದಲ್ಲ, ಇದು ಬೇಯುತ್ತಲ್ವ ಇದರಲ್ಲಿ. ಸೊ ಹಾಕೋತಾ ಇದ್ದೀನಿ. ಮತ್ತೀಗ ಟೊಮಾಟೊ, ಅದು ಕೂಡ ಚಿಕ್ಕದಾಗಿ ಹೆಚ್ಚೇ ಹಾಕಿದ್ದೀನಿ, ಯಾವುದನ್ನು ಚಾಪ್ ಮಾಡಲಿಕ್ಕೆ ಹೋಗಿಲ್ಲ. ಸೊ ಇದು ಚೆನ್ನಾಗಿ ಬೇಯಬೇಕೀಗ. ಈಗ ಟೊಮಾಟೊ ಹಾಕಿದ್ಮೇಲೆ ಬೇಯಬೇಕು. ಹುಳಿ ಟೊಮಾಟೊ ಆದರೆ ಬೇಗ ಬೇಯುತ್ತೆ. ಇದು ಫ್ರೂಟ್ಸ್ ಟೈಪಿಂದ ಬರುತ್ತಲ್ಲ, ದಪ್ಪ ಟೊಮಾಟೊ, ಅದು ಬೇಗ ಬೇಯಲ್ಲ. ಈಗ ಇದಕ್ಕೆ ಸಾಲಿಡ್ ಇದು ಬೇಸಿಕ್ ಮಸಾಲೆ ಹಾಕ್ಕೊಂಡೆ. ಬೇಸಿಕ್ ಮಸಾಲೆ ಏನು ಬೇಕಾದ ಹಾಕ್ಕೊಳ್ಳೋದು. ಉಪ್ಪು, ಕಾರಿಯಂಡರ್ ಪೌಡ್ರ್ ಅಂತೂ ಕಂಪಲ್ಸರಿ ಹಾಕ್ಕೋತೀವಿ. ನಿಮಗೆ ರೆಡ್ ಚಿಲ್ಲಿ ಪೌಡ್ರ್ ಬೇಕು ಅನಿಸಿದ್ರೆ ಹಾಕಿ, ಇಲ್ಲ ಬರೀ ಅದೇ ಖಾರ ಸಾಕು ಅನಿಸಿದ್ರೆ ಬೇಡ. ಸೊ ಉಪ್ಪು ಇದೆ ಅಂತ ನೋಡಿಕೊಂಡು ಉಪ್ಪು ಕೂಡ ಹಾಕ್ಕೊಳ್ಳಿ. ನಿಜವಾಗ್ಲೂ ಹೇಳ್ತೀನಿ, ಈ ಬೇಳೆ ಸಾರು ತುಂಬಾ ಟೇಸ್ಟ್ ಆಗುತ್ತೆ. ಆ್ಯಕ್ಚುಲಿ ಇದು ಬಾಂಬೆ ಕಡೆ ಮಾಡ್ತಾರೆ ಅನ್ಕೋತೀನಿ ಜಾಸ್ತಿಯಾಗಿ. ಇದು ಹೋಟೆಲ್ಸ್ಗಳಲ್ಲೂ ಇದೇ ಥರ ಮಾಡ್ಕೊಳ್ಳೋದು ಜಾಸ್ತಿಯಾಗಿ. ತುಂಬಾ ಟೇಸ್ಟಾಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಬೇಳೆ ಸ್ವಲ್ಪ ಗಟ್ಟಿಯಾಗೇ ಇರಲಿ.
ನೀರು ಹಾಕಕ್ಕೆ ಹೋಗಬೇಡಿ ಜಾಸ್ತಿಯಾಗಿ. ನೋಡಿ ಎಷ್ಟು ಒಂದು ಚೆನ್ನಾಗಿದೆ. ಈಗೆಲ್ಲ ನಿಮಗೆ ಸ್ವಲ್ಪ ನೀರು ಬೇಕು, ನಾನೊಂದು ಸ್ವಲ್ಪ ಹಾಕ್ಕೊಂಡೆ. ತುಂಬಾ ಟೇಸ್ಟ್ ಆಗಿತ್ತು, ತುಂಬಾ ಚೆನ್ನಾಗಿತ್ತು. ನೀವು ಹೀಗೆ ಮಾಡ್ಕೊಂಡು ನೋಡಿ. ಅದೇನು ಚಿಕ್ಕದಾಗಿ ಹೆಚ್ಚಿದ್ರೆ ದೊಡ್ಡದಾಗಿ ಹೆಚ್ಚಿದ್ರೆ ಆಗಲ್ವಾ ಅಂತ ಕೇಳ್ತೀರಾ, ಬಟ್ ಆ ಚಿಕ್ಕದಾಗಿ ಹೆಚ್ಚಿ ಅದು ತುಂಬ ಚೆನ್ನಾಗಿ ಫ್ರೈ ಆಗಿರುತ್ತೆ. ನೋಡಿ ಕಪ್ಪಾಗಿದೆಯಲ್ವಾ. ಸೊ ಅದೇನು ಗೊತ್ತಾ, ಆನಿಯನ್ ತುಂಬ ಜಾಸ್ತಿನೇ ಫ್ರೈ ಮಾಡಿದ್ದೀನಿ, ಹಾಗಾಗಿ ತುಂಬಾ ಟೇಸ್ಟ್, ತುಂಬಾ ಫ್ಲೇವರ್ ಇತ್ತು. ಸೊ ತುಂಬಾ ಟೇಸ್ಟ್ ಆಗುತ್ತೆ. ಸ್ವಲ್ಪ ಕುದಿಸ್ಕೊಂಡೆ. ನಂತರ ಇಲ್ಲಿ ಚಿಕನ್ ಇತ್ತು, ಚಿಕನ್ ಮತ್ತು ಫ್ರೈ ಇತ್ತು ಚಿಕನಿಂದು. ಮತ್ತು ಸೈಡ್ಸಿಗೆ ಉಪ್ಪಿನಕಾಯಿ, ಈರುಳ್ಳಿ, ಬೇಳೆ ಸಾರಿದ್ದರೆ ಊಟ ಮಾಡೋಣ ಅನಿಸ್ತಿರುತ್ತೆ ನನಗಂತೂ. ಸ್ಪೆಷಲಿ ನಂಗೆ ಚಿಕನ್ ಮಟನ್ ಏನೂ ಬೇಡ, ಬೇಳೆ ಸಾರಿದ್ದು. ನನಗೆ ಲಿಂಬೆಹಣ್ಣು ಉಪ್ಪಿನಕಾಯಿ ಅಂದರೆ ತುಂಬ ಇಷ್ಟ. ಉಪ್ಪಿನಕಾಯಿ ಇನ್ನೂ ಉಪ್ಪಲ್ಲಿ ಹಾಕಿಟ್ಟಿರೋದು, ಮಸಾಲೆ ಹಾಕಿಲ್ಲ, ಬಟ್ ಈಗಲೇ ಯೂಸ್ ಮಾಡ್ತಾಯಿದ್ದೀನಿ ನಾನು. ಸೊ ತುಂಬ ಟೇಸ್ಟ್ ಆಗುತ್ತೆ. ನಿಮಗೆ ಹೇಗೆ ಅನಿಸ್ತಾ ಇದೆ ನನ್ನ ಚಾನಲ್ ಅಂತ ಹೇಳಿ. ಪಾತ್ರೆ ಇದೆ, ಸ್ವಲ್ಪ ತೊಳಿತೀನಿ. ಬೇರೆ ಎಲ್ಲ ಕೆಲಸನೂ ಆಗಿದೆ. ನನ್ನ ಚಾನಲ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಕೂಡ ಮಾಡಿ. ಥ್ಯಾಂಕ್ ಯು, ಬಾಯ್.